ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ತುಂಬಾ ತಿಂಗಳಾಯಿತು ವೀಡಿಯೋಸ್ ಮಾಡದೆ, ಒಂದು 2-3 ಮಂತ್ಸ್ ಆಗಿರ್ಬೋದು ವೀಡಿಯೋಸ್ ಮಾಡದೆ, ಲಾಗ್ಸ್ ಎಲ್ಲ ಮಾಡದೆ. ಯಾಕಂತ ಗೊತ್ತಿಲ್ಲ, ಮನ್ಸೇ ಇರಲಿಲ್ಲ ಲಾಗ್ ಮಾಡಲಿಕ್ಕೆ. ತುಂಬಾ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು ನನಗೆ. ಒಂದು 2-3 ಮಂತ್ಸಿಂದ ಕೆಲವೊಂದು ಫ್ಯಾಮಿಲಿ ವಿಷಯದಿಂದ ಸ್ವಲ್ಪ ನನಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು. ಸೊ ಆ ಬೇಜಾರಿಂದ ಹೊರಗೆ ಬರಲಿಕ್ಕೆ ಇಷ್ಟು ಟೈಮ್ ಬೇಕಾಗಿತ್ತು. ಎಲ್ಲ ಟೈಮ್ ಒಂದೇ ಥರ ಇರಲ್ವಲ್ಲ, ಒಬ್ಬೊಬ್ರು ಟೈಮ್ ಒಂದೊಂದು ಥರ ಇರ್ತದೆ. ಸೊ ಅದೇ ಥರ ನನ್ನ ಟೈಮ್ ಹೀಗಾಗಿತ್ತು. ಸೊ ಆ ಟೈಮಿಂದ, ಆ ಒಂದು ಬೇಜಾರಿಂದ ಹೊರಗೆ ಬರಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ನಾನಂತೂ. ತುಂಬಾ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ಈಗ ಪ್ರೆಸೆಂಟ್ ನಾನು ಓಕೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದೇನೆ. ಸೊ ಅದೆಲ್ಲ ಬಿಟ್ಟಾಕಿ ಎಲ್ಲರೂ ಮನೇಲಿ ಇರೋದೆ. ಫ್ಯಾಮಿಲಿ ಅಂದಮೇಲೆ ಎಲ್ಲ ಕೆಲವೊಂದು ಹೋಗ್ತದೆ, ಕೆಲವೊಂದು ಬರ್ತದೆ, ಕೆಲವೊಂದು ಸಂಬಂಧಗಳು ಉಳ್ಕೊಳ್ತದೆ. ಸಂಬಂಧ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅಂದರೆ ಅದಕ್ಕೆ ಸಂಬಂಧ ಹೇಳ್ತಾರೆ. ಫ್ರೆಂಡ್ಸ್, ಸಿಸ್ಟರ್ಸ್, ಬ್ರದರ್ಸ್, ಹಸ್ಬೆಂಡ್ ವೈಫು, ಮದರ್ ಡಾಟರ್, ಅಂದರೆ ತಾಯಿ ಮಗಳು ಸೇರ್ಬೋದು. ಸೊ ನಾನು ಅದೆಲ್ಲ ಹೇಳ್ತಾ ಇರೋದು. ಕೆಲವೊಂದು ಏನು ಅಂತ ನನಗೆ ಕ್ಲಿಯರ್ ಆಗಿ ಹೇಳಕ್ಕೆ ಇಷ್ಟ ಇಲ್ಲ. ಸೊ ಕೆಲವೊಂದು ವಿಷಯಗಳಿಂದ ತುಂಬಾ ಮನಸ್ಸಿಗೆ ಬೇಜಾರಾಗಿತ್ತು. ಸೊ ನಾನು ಅದಕ್ಕೆ ಸ್ವಲ್ಪ ಟೈಮ್ ವಿಡಿಯೋನೇ ಮಾಡಲಿಕ್ಕೆ ಮನಸ್ಸೇ ಇರಲಿಲ್ಲ, ಯಾವುದು ಮಾಡ್ಲಿಕ್ಕೆ ಮನಸ್ಸಿರಲಿಲ್ಲ. ಸೊ ಇವಾಗ ನಾನು ಯಾಕೆ ನಾನು ಇನ್ನೊಬ್ರಿಗೋಸ್ಕರ ಮನಸ್ಸು ಹಾಳು ಮಾಡ್ಕೊಳ್ಳೋದಂತೇಳಿ ನನ್ನ ಮೈಂಡ್ ಸ್ಟ್ರಾಂಗ್ ಮಾಡಿಕೊಂಡು ನಾನು ಇವತ್ತು ವ್ಲಾಗ್ ಮಾಡ್ತಾ ಇರೋದು, ವೀಡಿಯೋಸ್ ಮಾಡ್ತಾ ಇದ್ದೇನೆ. ಅದೆಲ್ಲ ಬಿಟ್ಟಾಕಿ ಆ್ಯಕ್ಚುಲಿ ನಾನೊಂದು ನಿಮ್ಮ ಹತ್ರ ವಿಷಯ ಶೇರ್ ಮಾಡ್ಕೊಳ್ಬೇಕಂತ ಇದ್ದೆ. ಒಂಥರ ತುಂಬ ಖುಷಿ ಪಡಬೇಕಾ, ಇಲ್ಲದ್ರೆ ಬೇಜಾರು ಮಾಡ್ಕೊಳ್ಬೇಕಾ, ಇಲ್ಲಾಂದರೆ ಭಯ ಪಡ್ಕೊಳ್ಬೇಕಾ ಅಂತ ಒಂದು ಗೊತ್ತಾಗ್ತಿಲ್ಲ. ನಾನೊಂದು ಮಿಕ್ಸಿಡ್ ಫೀಲಲ್ಲಿದ್ದೇನೆ, ಅಂಥ ಒಂದು ಫೀಲಿಂಗಲ್ಲಿದ್ದೇನೆ. ಹೌದು, ನಾನು ಇವಾಗ 2 ಮಂತ್ಸ್ ಪ್ರೆಗ್ನೆಂಟ್, ಅನ್ಪ್ಲಾನೆಡ್ ಪ್ರೆಗ್ನೆಂಟ್. ಇವಾಗ ನಾನು ಅನ್ಪ್ಲಾನೆಡ್ ಅಂತಲೇ ಹೇಳ್ಬೋದು. ಮಗುವಿಗೆ, ಹೌದು, ಮಗುವಿಗೆ ಇವಾಗ 1 ವರ್ಷ 1.5 ವರ್ಷ ಆಗಿದೆ ಅಷ್ಟೇ. ಮಗಳು ತುಂಬಾ ಸಣ್ಣದಿದ್ದಾಳೆ. ಬಟ್ ಏನು ಮಾಡಲಿ, ಇವಾಗ ನಾನು 2 ಕಂಪ್ಲೀಟ್ ಆಗಿ 3 ಮಂತ್ ರನ್ನಿಂಗಲ್ಲಿದ್ದೇನೆ. ಇವಾಗ ನಾನು ಪ್ರೆಗ್ನೆಂಟ್. ಸೊ ಆ ಒಂದು ಮೂಡ್ ಸ್ವಿಂಗ್ಸು ನನಗೆ ಇತ್ತು. ಅದರಿಂದನೇ ನನಗೆ ಬಿ ಪಿ ಲೋ, ಶುಗರ್ ಎಲ್ಲ ಜಾಸ್ತಿ ಸ್ವಲ್ಪ ಮೇಲೆ ಕೆಳಗೆ ಆಗ್ತಾಯಿತ್ತು. ಸ್ವಲ್ಪ ಟೆನ್ಷನ್ಸ್ ಆಯಿತು, ಡಿಪ್ರೆಷನ್. ಅದೇ ಹಾಸ್ಪಿಟಲ್ಗೆ ಒಂದು 2-3 ಸಲ ಹೋಗಿ ಬಂದೆ ನಾನು. ತುಂಬ ಮನಸ್ಸು ಒಂಥರ ತುಂಬಾ ಕಿರಿಕಿರಿ ಆಗ್ತಿತ್ತು ಈ ಪ್ರೆಗ್ನೆನ್ಸಿಯಲ್ಲಿ. ಹೇಳಿದ್ನಲ್ಲ, ಈ ಪ್ರೆಗ್ನೆನ್ಸಿ ನಾನು ಖುಷಿ ಪಡಬೇಕಾ, ಭಯ ಪಡಬೇಕಾ, ಬೇಜಾರು ಪಡ್ಕೊಳ್ಬೇಕಾ, ಒಂಥರ ಮಿಕ್ಸಿಡ್ ಫೀಲ್ ಆಗಿದೆ ನನಗೆ. ಬೇಜಾರು ಯಾಕಪ್ಪ ಅಂತ ಹೇಳಿದರೆ, ಹೇಳಿದ್ನಲ್ಲ, ಕೆಲವೊಂದು ಸಂಬಂಧಗಳು ಉಳ್ಕೊಳ್ತದೆ, ಫ್ಯಾಮಿಲಿ ವಿಷಯ ತುಂಬ ಕಿರಿಕಿರಿ ಆಗ್ತಾಯಿತ್ತು. ಸೊ ಫ್ಯಾಮಿಲಿ ಮ್ಯಾಟರಿಂದ ಬೇಜಾರು ಈ ಟೈಮಲ್ಲಿ ಪ್ರೆಗ್ನೆಂಟ್. ಖುಷಿ ಪಡಲಿಕ್ಕೂ ನನಗಂತೂ ಮನಸ್ಸೇ ಇಲ್ಲ. ಇನ್ನೊಂದು ಬೇಜಾರು ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳು ಐರಾ ತುಂಬ ಸಣ್ಣ ಇದ್ದಾಳೆ, ಇವಾಗ ಚಿಕ್ಕವಳಲ್ವಾ. ಸೊ ಇಷ್ಟು ಬೇಗ ಪ್ಲ್ಯಾನ್ ಇಲ್ಲದೆ ಪ್ರೆಗ್ನೆಂಟ್ ಆದೆ. ಸೊ ಅವಳಿಗೆ ಈ ಟೈಮಲ್ಲಿ ಇನ್ನು ಜಾಸ್ತಿ ನನ್ನ ಕಡೆಯಿಂದ ಪ್ರೀತಿ ಸಿಗಬೇಕಿತ್ತು. ಸೊ ಈ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆದೆ, ಅದೊಂದು ತುಂಬ ಬೇಜಾರಿದೆ. ಖುಷಿ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳು ಬಿಗ್ ಸಿಸ್ಟರ್ ಆಗ್ತಾ ಇದ್ದಾಳೆ ಅಂತಲೇ ತುಂಬ ಖುಷಿ ಆಗ್ತಾ ಇದೆ. ಒಂಥರ ಮಿಕ್ಸಿಡ್ ಫೀಲ್ ಅಂತಲೇ ಹೇಳ್ಬೋದು. ಏನು ಮಾಡೋದು ಗೊತ್ತಾಗ್ತಿಲ್ಲ. ಒಂಥರ ದೇವರಿಗೆ ಭಾರ ಬಿಟ್ಟಿದ್ದೇನೆ. ಏನಾದರೂ ಸಹ ಮುಂದೆ ಹೋಗಲೇಬೇಕು. ಅದೇನಂತ ಗೊತ್ತಿಲ್ಲ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಂತೂ ತುಂಬಾ ಖುಷಿ ಇರ್ತದೆ. ನನಗಂತಲ್ಲ, ಎಲ್ರಿಗಿರ್ಬೋದು ಇದು ಫೀಲಿಂಗ್. ಸೆಕೆಂಡ್ ಪ್ರೆಗ್ನೆಂಟ್ ಅಂತ ಹೇಳಿದ ಕೂಡಲೇ ಕೆಲವರು ಪಾಪ ನಂತರ ಅನ್ಪ್ಲಾನೆಡ್ ಇರುತ್ತೆ, ಕಂಟಿನ್ಯೂ ಮಾಡಬೇಕಾ ಬೇಡವಾ, ಆ ಒಂದು ಮನಸ್ಸಲ್ಲಿ ಒಂಥರ 50-50 ಆಪ್ಷನ್ಸಲ್ಲೇ ಇರ್ತಾರೆ. ಏನು ಮಾಡೋದು, ದೇವ್ರು ಕೊಟ್ಟಿದ್ದು ಗಿಫ್ಟ್ ಅಂತಲೇ ಹೇಳ್ಬೋದು. ನಾನು ನಿಜ ಹೇಳ್ಬೇಕಂತ ಹೇಳಿದ್ರೆ, ಇನ್ನೂ ನಾನು ಸ್ಕ್ಯಾನಿಂಗೇ ಮಾಡಿಸ್ಲಿಲ್ಲ. 3 ಮಂತ್ ಆಯಿತು. ಆ್ಯಕ್ಚುಲಿ ಡಾಕ್ಟ್ರು ನನಗೆ 1.5 ಮಂತಿಗೆ ಸ್ಕ್ಯಾನ್ ಮಾಡಲಿಕ್ಕೆ ಹೇಳಿದರು. ಬಟ್ ಇವಾಗ 3 ಮಂತ್ ರನ್ನಿಂಗಲ್ಲಿದ್ದೇನೆ ನಾನು. ಏನಂತ ಗೊತ್ತಿಲ್ಲ, ಸ್ಕ್ಯಾನ್ ಮಾಡಲಿಕ್ಕೂ ಮನಸ್ಸಿರಲಿಲ್ಲ.
ಥರ ಮನಸ್ಸಿಗೆ ಬೇಜಾರು. ಆ್ಯಕ್ಚುಲಿ ನಾನು ಕಂಟಿನ್ಯೂ ಮಾಡಬೇಕಂತ ಇರಲಿಲ್ಲ. ಒಂಥರ ಹೇಳಿದ್ನಲ್ಲ, ಮಿಕ್ಸಿಡ್ ಫೀಲಿಂಗಲ್ಲಿದ್ದೆ ನಾನು, 50-50 ಅಂತ. ಬಟ್ ಏನೋ ಗೊತ್ತಿಲ್ಲ, ಮನಸ್ಸು ಸ್ಟ್ರಾಂಗ್ ಮಾಡಿಕೊಂಡು ಇವಾಗ ಒಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ದೇವರಿದ್ದಾರೆ ಅಷ್ಟೇ. ಅದು ನನಗಂತಲ್ಲ, ನಾನೊಂದು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ ನನ್ನ ಲೈಫಲ್ಲಿ. ನಾನೊಬ್ಳೇ ಅದನ್ನು ಅನುಭವಿಸ್ತಿರೋದಾ ಇಲ್ಲ ತುಂಬ ಜನ ಅದು ಸಫರ್ ಆಗ್ತಿದ್ದಾರೆ ಗೊತ್ತಿಲ್ಲ. ಫಸ್ಟ್ ಪ್ರೆಗ್ನೆಂಟ್ ಅಂತ ಹೇಳಿದಾಗ ಎಷ್ಟು ಒಂದು ಕೇರಿಂಗ್ ಬೇಕು, ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ಸಹ. ಫಸ್ಟ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ತುಂಬ ಕೇರ್ ಮಾಡ್ತಾರೆ. ಪದೇ ಪದೇ ಫೋನ್ ಮಾಡೋದು ಬೇಕಾ, ಪದೇ ಪದೇ ವಿಡಿಯೋ ಕಾಲ್ ಮಾಡೋದು ಬೇಕಾ, ಎಲ್ಲ ಇರುತ್ತೆ. ಅದೇ ಸೆಕೆಂಡ್ ಪ್ರೆಗ್ನೆನ್ಸಿ ಹೇಳಿದ್ರೆ ಹಿಂದ್ಗಡೆಯಿಂದ ಮಾತಾಡೋರೇ ಜಾಸ್ತಿ ಇರ್ತಾರೆ. ಈ ಟೈಮಲ್ಲಿ ಬೇಕಿತ್ತ ಇವಳಿಗೆ, ಹಾಗೆ ಹೀಗೆ ಹಾಗೆ ಹೀಗೆ ಅಂತ ತುಂಬ ಜನ ಹಿಂದ್ಗಡೆ ಮಾತಾಡೋರು ತುಂಬ ಜನ ಇದ್ದಾರೆ. ಏನು ಮಾಡ್ಲಿಕ್ಕೆ ಆಗಲ್ಲ. ನಾವು 9 ತಿಂಗಳು ಹೆತ್ತೋದು ನಾವು ಅಲ್ವಾ, ಮಗುನ್ ಸಾಕೋದು ನಾವು, ಮಗು ನೋಡ್ಕೊಳ್ಳೋದು ನಾವು, ಮಗು ಸ್ನಾನ ಮಾಡಿಸೋದು ನಾವು, ಮಗುನ್ ಮಲಗಿಸೋದು ನಾವು. ನಮ್ಗಿಲ್ಲರ ಚಿಂತೆ ಬೇರೆಯವ್ರಿಗೆ. ಏನು ಮಾಡ್ಲಿಕ್ಕಾಗಲ್ಲ. ಅದು ನಾನಂತಲ್ಲ, ನೀವು ಯಾರಾದರೂ ನನ್ನ ಲಾಗ್ಸ್ ವಿಡಿಯೋಸ್ ನೋಡ್ತಾ ಇರೋರು ಯಾರಾದರೂ ಇದನ್ನು ಅನುಭವಿಸ್ತಾ ಇರೋರು ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನನಗಂತೂ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಗೊತ್ತಾಯ್ತು ಹೇಗಿರ್ತಾರೆ ಜನಗಳು ಅಂತ. ಒಬ್ಬರು ಕಾಲ್ ಮಾಡೋರು ಇರಲ್ಲ ನನಗೆ. ನನ್ನ ಫ್ಯಾಮಿಲಿಯಲ್ಲೇ ಇದ್ದಾರೆ, ಯಾರು ಒಬ್ರು ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಅಂತ ಎಲ್ರಿಗೂ ಗೊತ್ತು, ಒಬ್ಬರು ನನಗೆ ಕಾಲ್ ಮಾಡಿ ವಿಶ್ ಮಾಡಲಿಲ್ಲ. ಪರವಾಗಿಲ್ಲ, ಅದು ಒಬ್ಬೊಬ್ರು ಇರ್ತಾರೆ, ಏನು ಮಾಡ್ಲಿಕ್ಕಾಗಲ್ಲ. ಸೊ ಹಾಗೆ ನಾನಿವಾಗ ಇದನ್ನು ಶೇರ್ ಮಾಡ್ಕೊಳ್ಬೇಕಂತಿದ್ದೆ ನಾನು. ನೋಡಿ ಅಂತದ, ನೋಡಿ ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ಗೊತ್ತಿಲ್ಲ ನೆಕ್ಸ್ಟ್ ದೇವರು ನನ್ನನ್ನು ಯಾವ ಥರ ಕರ್ಕೊಂಡು ಹೋಗ್ತಾರೆ, ನನ್ನ ಮೈಂಡ್ ಯಾವ ಥರ ಸ್ಟ್ರಾಂಗ್ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಐರ ಅದಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾಳೆ ಗೊತ್ತಿಲ್ಲ. ಅವಳು ತುಂಬ ಸಣ್ಣ ಇದ್ದಾಳೆ, ಚಿಕ್ಕವಳಿದ್ದಾಳೆ. ನನಗೆ ಅದೇ ತುಂಬ ಬೇಜಾರಾಗ್ತಾ ಇರೋದು ಇವಾಗ. ತುಂಬ ಚಿಕ್ಕವಳಿದ್ದಾಳಲ್ಲ, ಏನು ಮಾಡ್ತಾಳೆ ಅಂತೇಳಿ ನನಗೆ ಬೇಜಾರು ಅಷ್ಟೇ. ಹಾಗೇನು ತುಂಬ ಹಠ ಇಲ್ಲ ಅವಳು, ಎಲ್ಲರೂ ಮಕ್ಕಳು ಥರ ಹಠ ಮಾಡಲ್ಲ. ತುಂಬ ತಂಟೆ ಅಷ್ಟೇ, ಹಠ ಏನಿಲ್ಲ ಅವಳದು. ಏನು ಮಾಡೋದು, ಕೆಲವರು ಫಸ್ಟ್ ಪ್ರೆಗ್ನೆನ್ಸಿಗೆ ಎಷ್ಟೆಲ್ಲ ದೇವರಿಗೆ ಹರಕೆ ಹೊತ್ತಿರ್ತಾರೆ. ಎಸ್ಪೆಷಲಿ ನಾನೇ ಫಸ್ಟ್ ಪ್ರೆಗ್ನೆಂಟ್ ಆಗುವಾಗ ಎಷ್ಟು ದೇವರಿಗೆಲ್ಲ ಹರಕೆ ಹೊತ್ತಿದ್ದೆ. ಯಾವ ಥರ ಕೆಲವರು ಫುಡ್ ತಿನ್ನೋದು, ಡಯಟ್ ಮಾಡೋದು ಪ್ರೆಗ್ನೆಂಟ್ ಆಗ್ಬೇಕಂತೇಳಿ. ಸೆಕೆಂಡ್ ಪ್ರೆಗ್ನೆನ್ಸಿ ಈ ಥರ ಆದರೆ ಹೇಳೋದು ಯಾಕೆ ತೆಗಿಸ್ಬೇಕಲ್ವಾ, ಕಂಟಿನ್ಯೂ ಮಾಡಬೇಕಲ್ವಾ. ಫಸ್ಟ್ ಪ್ರೆಗ್ನೆನ್ಸಿಗೆ ಅಷ್ಟು ಹರಕೆ ಎಲ್ಲ ಹೊತ್ಕೊಂಡು ನಾವು ಪ್ರೆಗ್ನೆಂಟ್ ಆಗ್ತೀವಿ. ಹರಕೆ ಎಲ್ಲ ಹೊತ್ಕೊಂಡು ದೇವ್ರ ಹತ್ರ ಎಲ್ಲ ಹರಕೆ ಹೊತ್ತೋದು ಅದೆಲ್ಲ ಮಾಡ್ತೀವಿ. ಸೆಕೆಂಡ್ ಪ್ರೆಗ್ನೆನ್ಸಿ ಆದರೆ ತುಂಬ ಕೇರ್ಲೆಸ್ ಮಾಡ್ತಾರೆ. ಸೊ ಅದೆಲ್ಲ ಮಾಡಬೇಡಿ. ಏನು ಮಾಡ್ಲಿಕ್ಕಾಗಲ್ಲ, ದೇವ್ರು ಕೊಟ್ಟಿದ್ದು ಗಿಫ್ಟ್, ಗಾಡ್ ಕೊಟ್ಟಿದ್ದು ಗಿಫ್ಟ್ ಅಂತಾನೆ ಹೇಳ್ಬೋದು. ದೇವ್ರು ನಮ್ಮನ್ನು ಯಾವ ಥರ ಕರ್ಕೊಂಡು ಹೋಗ್ತಾರೆ ಆ ಥರ ಹೋಗ್ಬೇಕಷ್ಟೇ. ನಾನಂತೂ ಮನಸ್ಸನ್ನು ಸ್ಟ್ರಾಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಮುಂದೆ ಏನಾಗ್ತದೆ ಅದಕ್ಕೆ ನಾನು ರೆಡಿ ಆಗಿದ್ದೇನೆ. ನೋಡುವ. ನಮಗೆ ನಮ್ಮ ಮನೆಯವರು ಸಪೋರ್ಟ್ ಮಾಡಬೇಕು ಅಷ್ಟೇ. ನಮಗೆ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದರೆ, ಯಾರು ಒಬ್ರು ಸಪೋರ್ಟಿಂಗ್ ಆಗಿರಬೇಕು. ಒಂದು ಹಸ್ಬೆಂಡ್ ಸಪೋರ್ಟಿವ್ ಆಗಿರಬೇಕು. ಕೆಲವರಿಗೆ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ, ಕೆಲವರಿಗೆ ಹಸ್ಬೆಂಡ್ ಅವರು ಸಪೋರ್ಟ್ ಮಾಡಲ್ಲ. ಇಂಥ ಟೈಮಲ್ಲಿ ನಿಜವಾಗ್ಲೂ ಹಸ್ಬೆಂಡ್ ಸಪೋರ್ಟ್ ಮಾಡಿದರೆ ಒಳ್ಳೆಯದು. ಪಾಪ ಇನ್ನು ಕೆಲವರಿಗೆ ಸಪೋರ್ಟ್ ಮಾಡೋರು ಇರಲ್ಲ, ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ನೋಡಿ, ನಂತರ ಯಾರಾದರೂ ಅನ್ಪ್ಲಾನಿಂಗ್ ಸೆಕೆಂಡ್ ಪ್ರೆಗ್ನೆನ್ಸಿ ಆದವರು, ನಂತರನೇ ಯಾರಾದರೂ ಸಫರ್ ಆಗ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಂಡಿದ್ದೆಲ್ಲ. ಏನಂತ ಗೊತ್ತಿಲ್ಲ, ಮನ್ಸು ತುಂಬಾ ಬೇಜಾರು, ಇನ್ನೂ ಸ್ವಲ್ಪ ಬೇಜಾರಿದೆ. ಬಟ್ ಏನು ಮಾಡೋದು, ಇದೇ ಥರನಿದ್ರೆ ನಮ್ಮದು ಹೆಲ್ತ್ ಹಾಳಾಗತ್ತೆ, ಹೊಟ್ಟೆಲಿರುವ ಮಗು ಸಹ ಸಫರ್ ಆಗ್ತಾ ಇರ್ತದೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ನನಗೆ ಡಾಕ್ಟರ್ ಹೇಳಿದರು ಲೋ ಬಿ ಪಿ. 2 ಟೈಮ್ಸ್ ನಾನು ಹಾಸ್ಪಿಟಲ್ಗೆ ಹೋದೆ, ಲೋ ಬಿ ಪಿ ಹೇಳಿದರು. ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ನನಗೆ. ಇವಾಗ ಓಕೆ, ತೊಂದರೆ ಏನಿಲ್ಲ. ಸೊ ನಾನು
ಎದ್ದು ನನ್ನ ಮಗಳು ಎದ್ದಿದ್ದಾಳೆ ಇವತ್ತು. ನೋಡಿ ನೋಡಿ, ಹಾಯ್ ಹಾಯ್ ಮಾಡಿ ಮಗ, ಹಾಯ್ 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 ಹಾಯ್. ಅವಳಿಗೆ ಸ್ವಲ್ಪ ಇದು ಕಣ್ಣು ದಪ್ಪಾಗಿದೆ, ಅಂದ್ರೆ ಸ್ವಲ್ಪ ಅವಳಿಗೆ ಇರುವೆ ಕಚ್ಚಿದೆ ಇರಬೇಕು, ಏನಂತ ಗೊತ್ತಿಲ್ಲ, ಕಣ್ಣು ಸ್ವಲ್ಪ ದಪ್ಪ ಆಗಿದೆ ಅವಳದ್ದು ಇವತ್ತು. ಇವಳು ನನ್ನ ಮಗಳು ಐರಾ ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ನನ್ನ ಮೈಗೆ ತೆಗೆದಿದ್ದಾಳೆ. ಹಾಯ್ ಮಾಡಿ, ಇಲ್ಲೋಡು ಇಲ್ಲೋಡು, ಹಾಯ್ ಮಾಡು, ಹಾಯ್ 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 ಹಾಯ್. ಕಣ್ಣು ಸ್ವಲ್ಪ ದಪ್ಪಾಗಿದೆ ಅವಳಿಗೆ ಪಾಪ, ಈಗ ಅಷ್ಟೇ ಎದ್ಲವಳು. ಹಾಗೆ ಕೆಲವೊಂದು ಪಾಪ ಅವಳು ಎದ್ದೋಳು ಮುಂಚೆ ನಾನು ಇವತ್ತು ವ್ಲಾಗ್ ಮಾಡಿ ಮುಗಿಸ್ಬೇಕಂತ ಅನ್ಕೊಂಡೆ, ಬಟ್ ಆಗಿಲ್ಲ ಅವಳು ಎದ್ದು. ಸೊ ಅದೇ ಇವತ್ತು ನಾನು ಒಂದು ಪ್ರೆಗ್ನೆನ್ಸಿ ಬಗ್ಗೆ ನಾನು ರಿವೀಲ್ ಮಾಡಬೇಕಿತ್ತು. ಹೇಳಿದ್ನಲ್ಲ, ಕೆಲವರು ಪ್ರೆಗ್ನೆನ್ಸಿ ಬಗ್ಗೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ರಿವೀಲ್ ಮಾಡ್ತಾರೆ, ಬಟ್ ನನ್ನ ಪ್ರೆಗ್ನೆನ್ಸಿ ರಿವೀಲ್ ಈ ತರ ಇದೆ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಅನ್ಪ್ಲಾನೆಡ್. ಹಾಗೆ ಏನು ಸ್ಕ್ಯಾನಿಂಗ್ ಹೋಗ್ಲಿಲ್ಲ ನಾನು. ನೆಕ್ಸ್ಟ್ ನಾನು ಪ್ರೆಗ್ನೆನ್ಸಿ ಲಾಗ್ ಅನ್ನು ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಲಾಗ್ ಅಲ್ಲಿ ನಾನು ಇನ್ನು ಡೈಲಿ ಲಾಗ್ ನಾನು ಮಾಡ್ತೀನಿ. ಹಾಗೆ ಒಂದು ಪ್ರೆಗ್ನೆನ್ಸಿ ರಿವೀಲ್ ಮಾಡ್ಲಿಕ್ಕಿತ್ತು, ಮತ್ತೆ ಇನ್ನೊಂದು ನಾನು ಯಾಕೆ ವಿಡಿಯೋಸ್ ಮಾಡ್ತಾ ಇರಲಿಲ್ಲ ಹೇಳಿದ್ನಲ್ಲ, ಫ್ಯಾಮಿಲಿಯಿಂದ ಸ್ವಲ್ಪ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಸೊ ಆ ಬೇಜಾರಿಂದ ಹೊರಗೆ ಬರಲಿಕ್ಕೆ ನನಗೆ ಇಷ್ಟು ಟೈಮ್ ಬೇಕಾಗಿತ್ತು, ಅದಕ್ಕೆ ನಾನು ಲಾಗ್ ಮಾಡ್ತಾ ಇರಲಿಲ್ಲ. ಬಟ್ ಇನ್ನು ಮುಂದೆ ನಾನು ಕಂಟಿನ್ಯೂ ಆಗಿ ಲಾಗ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು. ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ನನಗೆ ಜಾಸ್ತಿ ಸಪೋರ್ಟ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಾರೆ, ವ್ಯೂಸ್ ಎಲ್ಲ ಜಾಸ್ತಿ ಹೋಗುತ್ತೆ, ಬಟ್ ಸಬ್ಸ್ಕ್ರೈಬರ್ ಯಾರೂ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ನನಗೆ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಮನಸ್ಸು ಬರ್ತದೆ. ನನಗೆ ಇನ್ನೂ ಹೊಸ ಹೊಸ ಕಂಟೆಂಟ್ ತಗೊಂಡು ಬರುವಂತ ಅನಿಸ್ತದೆ. ಕೆಲವರು ನನಗೆ ಪಾಪ ಕಮೆಂಟ್ ಮಾಡ್ತಾ ಇದ್ದಾರೆ, ನಾನು ರಿಪ್ಲೈ ಕೊಡ್ತಾ ಇದ್ದೇನೆ. ನಿನ್ನೊಬ್ರು ಕಮೆಂಟ್ ಮಾಡಿದ್ರು ನನಗೆ, ಸೊ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಇದೇ ಥರ ನೀವು ನನಗೆ ಕಮೆಂಟ್ ಮತ್ತು ನನ್ನ ವೀಡಿಯೋಸ್ ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ನಾನು ಮುಂದಿನ ಲಾಗ್ನಲ್ಲಿ ಸಿಗ್ತೇನೆ. ಐರಾ ಬಾಯ್ ಹೇಳು, ಬಾಯ್ ಹೇಳು, ಬಾಯ್ ಹೇಳು, ಟಾಟಾ ಮಾಡಿ, ಟಾಟಾ ಟಾಟಾ ಮಾಡಿ, ಟಾಟಾ ಟಾಟಾ ಟಾಟಾ. ಇವಾಗ ಅಷ್ಟೇ ಎದ್ದು, ಸೊ ನಾನು ಲಾಗ್ ಮುಗಿಸ್ತಾ ಇದ್ದೇನೆ. ಬಾಯ್ 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 ಬಾಯ್.